ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಿಸಾ ಚಾನಲ್. ಇವತ್ತು ನಾನು ಮೀಶೋಯಿಂದ ಒಂದು ಆರ್ಡ್ರ್ ಮಾಡಿದ್ದೆ. ಅಂದರೆ ಡ್ರೀಮ್ ಗಿಫ್ಟ್ ಅಂತ. ಅಂದರೆ ಬೇಬಿದು ನಮ್ಮದು ಕೈ ಯಾವ ಥರ ಇರುತ್ತೆ, ಕಾಲು ಯಾವ ಥರ ಇರುತ್ತೆ ಅಂತ. ಅದೊಂದು ಡ್ರೀಮ್ ಅಲ್ವಾ, ದೊಡ್ಡವರು ಅದನ್ನ ನೋಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಅಂತ. ಸೊ ಆರ್ಡ್ರ್ ಮಾಡಿದ್ದೆ, ಬಂದಿತ್ತು. ಅದನ್ನ ಇವತ್ತು ಮಾಡೋಣ ಅಂತ ಓಪನ್ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದು 4 ಪ್ಯಾಕೆಟ್ ಕೊಟ್ಟಿದ್ದಾರೆ. 4 ಪ್ಯಾಕೆಟಲ್ಲಿ ಅಂದರೆ ಮೋಲ್ಡಿಂಗ್ 4 ಪ್ಯಾಕೆಟ್ ಕೊಟ್ಟಿದ್ದಾರೆ, ಮತ್ತು ಕಾಸ್ಟಿಂಗ್ 4 ಪ್ಯಾಕೆಟ್ ಕೊಟ್ಟಿದ್ದಾರೆ. ಅದು 2 ಕೈ 2 ಕಾಲಿಗೆ ಇರಬೇಕು ಅನಿಸುತ್ತೆ ಮೇ ಬಿ. ಇದು ಬಂದು ಕಾಸ್ಟಿಂಗ್ 4 ಪ್ಯಾಕೆಟ್ ಇದೆ, ನೋಡ್ತಿರ್ಬೋದು ನೀವು ಬೇಕಾದರೆ. ಇದು ಬಂದು ಮೋಲ್ಡಿಂಗು, ಇದು ಕೂಡ 4 ಪ್ಯಾಕೆಟ್ ಇದೆ. ಅಂದರೆ ಒಂದು ಕೈಗೆ ಒಂದು ಸಾಕಾಗಲ್ಲ ಅನಿಸುತ್ತೆ ಮೇ ಬಿ. ಅಂದರೆ ಚಿಕ್ಕದು ನ್ಯೂ ಬಾರ್ನ್ ಬೇಬಿ ಆದರೆ ಸಾಕಾಗ್ಬೋದು, ಬಟ್ ನಮ್ಮ ಬೇಬಿ ಸ್ವಲ್ಪ ದೊಡ್ಡದಲ್ವ, 9 ಮಂತ್ಸ್ ಬೇಬಿ. ಸೊ ಆಗುತ್ತೆ, ಒಂದು ಕೈಗೆ 2 ಪ್ಯಾಕೆಟ್ ಹಾಕಬೇಕು ಆಗುತ್ತೆ ಅನಿಸುತ್ತೆ. ನೋಡ್ತೀನಿ ಯಾವ ಥರ ಆಗುತ್ತೆ ಏನು ಅಂತ. ಹಾಗೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್, ಯಾವ ಥರ ಮಿಕ್ಸ್ ಮಾಡಬೇಕು, ಎಷ್ಟು ಹಾಕಬೇಕು, ಯಾವುದು ಏನು ಆ ಥರ ಎಲ್ಲನೂ ಒಂದು ಸ್ಲಿಪ್ ಕೊಟ್ಟಿದ್ದಾರೆ. ಹಾಗೆ ಇದಕ್ಕೆ ಅದ್ರ ಮೇಲ್ಗಡೆ ಬ್ರಷ್ ಕೂಡ ಕೊಟ್ಟಿದ್ದಾರೆ, ಎಕ್ಸ್ಟ್ರಾ ಇರೋವಂಥದ್ದನ್ನ ಕ್ಲೀನ್ ಮಾಡೋಕ್ಕೋಸ್ಕರ. ಹಾಗೆ ಒಂದು ಪೇಂಟ್ ಕೂಡ ಕೊಟ್ಟಿದ್ದಾರೆ, ಗೋಲ್ಡ್ ಕಲರ್ ಪೇಂಟು. ಪೇಂಟ್ ಮಾಡೋಕ್ಕೋಸ್ಕರ ಒಂದು ಬ್ರಷ್ಷು. ಹಾಗೆ ಇದಕ್ಕೆ ಏನು ಬಕೆಟ್ ಅಂತ ಹೇಳ್ತಾರೆ, ಆ ಬಕೆಟ್ ಕೂಡ ಕೊಟ್ಟಿದ್ದಾರೆ ಅವರೇ. ಮೋಲ್ಡಿಂಗ್ ಏನಿದೆ ಅದನ್ನ ನೀರು ಜೊತೆ ಮಿಕ್ಸ್ ಮಾಡೋಕ್ಕೋಸ್ಕರ ಇದು ಸ್ಟಿಕ್ ಕೂಡ ಕೊಟ್ಟಿದ್ದಾರೆ ಅವರೇ. ಇಷ್ಟು ಪ್ರಾಡಕ್ಟ್ ಕೊಟ್ಟಿದ್ದಾರೆ ಬುಕ್ ಮಾಡಿದ್ದಕ್ಕೆ. ಅದು ಬಕೆಟ್ ಏನಿದೆ ಆ ಬಕೆಟು ಕ್ಯಾಪ್ ಕೂಡ ಬಂದಿದೆ. ನೋಡೋಣ ಯಾವ ಥರ ಬರುತ್ತೆ, ಹೇಗೆ ಏನು ಅಂತ ನಾನು ಮಾಡಿ ನೋಡ್ತೀನಿ. ಇದು ವರ್ಕ್ ಆಗುತ್ತಾ ವರ್ಕ್ ಆಗಲ್ವ ಅಂತ. ಬನ್ನಿ ನೋಡೋಣ ಫ್ರೆಂಡ್ಸ್. ನೀವು ಬೇಕಾದರೆ ಇದ್ರ ಮೇಲೆ ನೋಡ್ತಿರ್ಬೋದು, ಮೋಲ್ಡಿಂಗ್ ಪೇಪರ್ ನಾನ್ ಟಾಕ್ಸಿಕ್ ಆರ್ಗ್ಯಾನಿಕ್ ಬೇಬಿ ಸೇಫ್. ನಮ್ಮ ಬೇಬಿಗೆ ಯಾವುದೇ ಥರ ತೊಂದರೆ ಆಗಲ್ಲ, ಸೇಫ್ ಆಗಿರುತ್ತೆ. ಇಲ್ಲಿ ನೋಡಿ, ಫೈನ್ ಇಂಪ್ರೆಷನ್, ವೆರಿ ಹೈ ಸ್ಟ್ರೆಂತ್, ಫಾಸ್ಟ್ ಸೆಟ್ಟಿಂಗ್ ಅಂತಲೂ ಇದೆ. ಅಂದರೆ ಸ್ಟ್ರಾಂಗ್ ಆಗಿರುತ್ತೆ ಅಂತೆ, ಹಾಗೆ ಬೇಗ ಸೆಟ್ ಆಗುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ. ಬನ್ನಿ ಇವಾಗ ಅದನ್ನ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡೋಕ್ಕೋಸ್ಕರ ಒಂದು ಬಕೆಟ್ ತೊಗೊಂಡಿದ್ದೀನಿ. ಮೊದಲು ಅದ್ರಿಗೆ ಯಾವ ಥರ ಮಿಕ್ಸ್ ಮಾಡೋದೇನು ಅಂತ ಈ ಪೇಪರಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಫ್ರೀಝರ್ ವಾಟರ್ನೇ ಯೂಸ್ ಮಾಡಿ ಅಂತ ಕೊಟ್ಟಿದ್ದಾರೆ. ನಾರ್ಮಲ್ ವಾಟರ್ ಬೇಡ, ಫ್ರೀಝರ್ ವಾಟರ್ನ ಯೂಸ್ ಮಾಡಿ ಅಂತ ಕೊಟ್ಟಿದ್ದಾರೆ. ಈ ಮೌಲ್ಡಿಂಗ್ ಏನಿದೆ ಅದಕ್ಕೆ 300 ml ವಾಟರ್ನ ಮಿಕ್ಸ್ ಮಾಡಿ ಇಮಿಡಿಯೇಟ್ಲಿ 1 ನಿಮಿಷದಲ್ಲಿ ಈ ಪ್ರೋಸೆಸ್ ಆಗಬೇಕು ಅಂತ ಕೂಡ ಕೊಟ್ಟಿದ್ದಾರೆ. ಇವಾಗ ಬನ್ನಿ, ರೇಟ್ ಮಾಡೋದು ಬೇಡ, ಮಿಕ್ಸ್ ಮಾಡ್ಕೊಬಿಡೋಣ. ಆ ಮೌಲ್ಡಿಂಗ್ ಪೌಡರ್ ಏನಿದೆ ಅದನ್ನ ಓಪನ್ ಮಾಡಿ ಆ ಬಕೆಟ್ ಒಳಗಡೆ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ 300 ml ವಾಟರ್ನ ಹಾಕಬೇಕು, ಅಂದರೆ ಫ್ರೀಝರ್ ವಾಟರ್ನ. ನನ್ನ ಹತ್ರ ಮೆಸರಿಂಗ್ ಕಪ್ ಏನಿರಲಿಲ್ಲ, ಸೊ ಈ ಥರ ಬಾಟಲ್ ಇತ್ತು. ಆ ಬಾಟಲಲ್ಲಿ ಮೆಸರಿಂಗ್ ಇತ್ತು. ಸೊ ಹಾಗಾಗಿ ಅದರಲ್ಲಿ 300 ml ಫ್ರೀಝರ್ ವಾಟರ್ ಅಂದರೆ ಕೋಲ್ಡ್ ವಾಟರ್ನ ಹಾಕ್ಕೊಂಡು ಇಮಿಡಿಯೇಟ್ಲಿ ಮಿಕ್ಸ್ ಮಾಡ್ಕೋಬೇಕಲ್ವ, ಹಾಗಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಬ್ಲೆಂಡರ್ ಇದ್ದರೆ ಇನ್ನೂ ಒಳ್ಳೆಯದು, ಬೇಗ ಮಿಕ್ಸ್ ಮಾಡ್ಕೋಬೋದು. ಇದು ನೋಡಿ ತಿರ್ಬೋದು, ಆಲ್ರೆಡಿ ಗಟ್ಟಿ ಆಗ್ತಾ ಬರ್ತಿದೆ. ಅಂದರೆ ವಿತಿನ್ 1 ನಿಮಿಷದ ಒಳಗಡೆನೇ ಹಾಕಬೇಕಲ್ವ. ಸೊ ಹಾಗಾಗಿ ಅದನ್ನ ಇವಾಗೇನಿಲ್ಲ, ಪಾಪು ಮಲಗಿದ್ದಾಳೆ. ಬನ್ನಿ ಇವಾಗ ಹಾಕೋಣ. ಹಾಕೋಕ್ಕೆ ಮೊದಲೇ ಪಾಪು ಕೈಗೆ ಬೇಬಿ ಆಯಿಲ್ ಇಲ್ಲ ಕೊಕೊನಟ್ ಆಯಿಲ್ ಯಾವುದಾದ್ರೂ ಅಪ್ಲೈ ಮಾಡಿ, ಅಂದರೆ ಕೈ ಹೊರಗಡೆ ತೆಗೆಯೋಕ್ಕೆ ಈಸಿಯಾಗಿ ಬರುತ್ತೆ ಅಂತ ಅಷ್ಟೇ. ನಾನು ಕೊಕೊನಟ್ ಆಯಿಲ್ ಏನಿದೆ ಅದನ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಅಪ್ಲೈ ಮಾಡಿಬಿಟ್ಟು ಇವಾಗ ಅದ್ರೊಳಗಡೆ ಹಾಕೋಣ. ಬನ್ನಿ ಹಾಕ್ತೆ, ಬಟ್ ಅವಳು ಹಾಕೋಕ್ಕೆ ರೆಡಿ ಇರಲಿಲ್ಲ. ಅಂದರೆ ಎಚ್ಚರ ಆಗೋದ್ಲು, ಅಂದರೆ ಕೋಲ್ಡ್ ವಾಟರ್ ಅಲ್ವಾ, ಸೊ ಅವಳಿಗೊಂಥರ ಇರಿಟೇಷನ್ ಆಯ್ದಂಗೆ ಆಯಿತು ಅನಿಸುತ್ತೆ. ಅವಳು ಮಾಡಿಸ್ಕೊಳ್ದೆ ಹೋದ್ಲು. ಹಂಗೂ ಹಿಂಗೂ ಏನೇ ಮಾಡಿದ್ರು ಮಾಡಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಅಂದರೆ ಫುಲ್ ಎತ್ತು ಕೂತ್ಕೊಂಡ್ಳು, ಆಗಿಲ್ಲ ಮಾಡೋಕ್ಕೆ. ಹಂಗೂ ಹೊರಗಡೆ ಎತ್ಕೊಂಡು ಹೋಗಿ ಅಲ್ಲಿ ಕುತ್ಕೊಂಡು ಒಂದು 2 ನಿಮಿಷ ಕೂತಿದ್ದೆ. ಆದ್ರೂ ಅಲ್ಲಿ ಕೈ ಹಿಂಗೆ ಅಳ್ಳಾಡ್ಸೋದು ಈ ಥರ ಎಲ್ಲ ಮಾಡಿದ್ಲು. ಆದರೆ ನೀವೇ ನೋಡಿ ಎಷ್ಟು ಒದ್ದಾಡಿದ್ದೀನಿ ಅಂತ ಅವಳ ಜೊತೆ. ಹಾಗೆ ಎಲ್ಲ ಮಾಡೋದಕ್ಕೆ ಅಂದರೆ ಅವಳು ಕೋಪರೇಟ್ ಮಾಡ್ದೇನೆ ಹೋದ್ಲು ಕೊನೆಗೂ. ಸರಿ ಬೇಡ ಬಿಡು ಅಂದ್ಬಿಟ್ಟು ಬಿಟ್ಟೆ ತೆಗೆ, ಸುಮ್ಮನೆ ಯಾಕೆ ಅವಳಿಗೆ ತೊಂದರೆ ಕೊಡೋದು, ಸುಮ್ಮನೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲಲ್ವ, ಬೇಡ ಅಂದ್ಬಿಟ್ಟು ಬಿಟ್ಬಿಟ್ವಿ ನಾವೇನೆ. ಅದು ವೇಸ್ಟ್ ಆಯಿತು. ಮತ್ತೆ ಸೆಕೆಂಡ್ ಟೈಮ್ ಈ ಥರ ಕಲಸಿ ಮತ್ತೆ ಮಾಡಿದೆ, ಮೋಲ್ಡಿಂಗ್ ಕಲಸಿ. ಅಂದರೆ ಅವಳನ್ನ ಆಟ ಆಡೋಕ್ಕೆ ಬಿಟ್ಟು ನಾರ್ಮಲ್ ವಾಟರ್ನ ಯೂಸ್ ಮಾಡಿ ಕಲಸಿ ಅವಳನ್ನ ನೀರಲ್ಲಿ ಆಟ ಆಡೋಕ್ಕೆ ಬಿಟ್ಟು ಒಂದು ಕೈಲಿ ಹಚ್ಕೊಂಡೆ. ಅಂದರೆ ಸುಮಾರಾಗಿ ಕೋಪ್ರೇಟ್ ಮಾಡಿದ್ಲು. ಇವಾಗ ಕಾಸ್ಟಿಂಗ್ ಪೌಡ್ರ್ ಯಾವ ರೀತಿ ಮಿಕ್ಸ್ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಈ ಕಾಸ್ಟಿಂಗ್ ಪೌಡ್ರ್ ಯೂಸ್ ಮಾಡಬೇಕಾದ್ರೆ ಕೈಗೆ ಗ್ಲೌಸು ಅಂದರೆ ಫೇಸ್ ಮಾಸ್ಕ್ ಎಲ್ಲ ಯೂಸ್ ಮಾಡಿ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ಯಾಕೆಟ್ಗೆ ಅಂದರೆ 40 ml ಕೋಲ್ಡ್ ವಾಟರ್ನ ಮಿಕ್ಸ್ ಮಾಡಿ ಹಾಕಿ ಅಂತ ಹೇಳಿದ್ದಾರೆ. ಅಂದರೆ ಇದು ತುಂಬ ಸ್ಟ್ರಾಂಗ್ ಇರುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಇದು ಸೆಟ್ ಆಗೋಕ್ಕೆ 4 ಅವರ್ ಬೇಕು ಅಂತ ಕೂಡ ಹಾಕಿದ್ದಾರೆ. ಇವಾಗ ಬನ್ನಿ ಒಂದು ಬೌಲಲ್ಲಿ ಮಿಕ್ಸ್ ಮಾಡ್ಕೊಬಿಡೋಣ ಕಾಸ್ಟಿಂಗ್ ಪೌಡ್ರನ್ನ. ಅಂದರೆ ನಮ್ಮ ಹತ್ರ ಯಾವುದೇ ಥರ ಗ್ಲೌ ಇರಲಿಲ್ಲ, ಸೊ ಹಾಗೆ ಬರೀ ಕೈಲೇ ಮಿಕ್ಸ್ ಮಾಡಿ ತೊಗೊಳ್ತಾ ಇದ್ದೀನಿ. ಆದರೆ ಆ ಥರ ಏನು ಸ್ಮೆಲ್ ಏನಿರಲಿಲ್ಲ. ಸೊ ಹಾಕಿ ಈಗ ಅಂದರೆ 40 ml ಏನಿದೆ ಆ 40 ml ಕೋಲ್ಡ್ ವಾಟರ್ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಬರ್ತೀನಿ. ಆದರೆ ಈಸಿಯಾಗಿ ಮಿಕ್ಸ್ ಆಗುತ್ತೆ, ಅವರೇ ಸ್ಟಿಕ್ ಕೂಡ ಕೊಟ್ಟಿರ್ತಾರಲ್ವ. ಇವಾಗ ಅದು ಸಂಪೂರ್ಣವಾಗಿ ಮಿಕ್ಸ್ ಆಗಿದೆ. ಇವಾಗ ಏನು ಮೌಲ್ಡಿಂಗ್ ಇದೆ ಅದರೊಳಗಡೆ ಹಾಕ್ಬಿಡೋಣ ಬನ್ನಿ. ಹಾಕ್ಬಿಟ್ಟು 1-2 ಸಲ ಟ್ಯಾಪ್ ಮಾಡಿ, ಅಂದರೆ ಏರ್ ಬಬಲ್ ಏನಾದರೂ ಇದ್ದರೆ ಹೋಗಲಿ ಅಂತಷ್ಟೇ. ಅದ್ರ ಫಿಲ್ ಮಾಡಿಬಿಟ್ಟು
3 to 4 ಅವರ್ಸ್ ಬಿಟ್ಟು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು ಯಾವ ಥರ ಬಂದಿದೆ ಅಂತ. ಅಂದರೆ ಇದಕ್ಕೆ ನೋಡಿ ನಗಬೇಕಾ ಅಳಬೇಕಾ ಒಂದು ಅರ್ಥ ಆಗ್ತಿಲ್ಲ. ಅಂದರೆ ಕೈ ಏನಿದೆ ಹಸ್ತ ಚೆನ್ನಾಗಿ ಬಂದಿದೆ, ಬೆರಳು ಯಾವುದು ಬಂದಿಲ್ಲ. ಅಂದರೆ ನನ್ನ ಮಗಳು ಕೈ ಬೆರಳಲ್ಲೇ ಅಲ್ಲಾಡಿಸ್ಬಿಟ್ಟಿದ್ದಾಳೆ, ಅದು ಮೋಲ್ಡಿಂಗ್ ಸರಿಯಾಗಿ ಆಗಿಲ್ಲ ಅನಿಸುತ್ತೆ. ಸೊ ಇನ್ನೊಂದು ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಇನ್ನೊಂದು ಸಲ ಟ್ರೈ ಮಾಡ್ತೀನಿ. ನೋಡೋಣ ಫ್ರೆಂಡ್ಸ್ ಯಾವ ಥರ ಬರುತ್ತೆ ಅಂತ ನೋಡ್ತೀನಿ. ಮತ್ತೆ ನೈಟು ಡೀಪಾಗಿ ಮಲ್ಕೋತಾಳೆ. ನೈಟ್ ಟೈಮ್ ಮಾಡೋಣ ಅಂದ್ಬಿಟ್ಟು ನೈಟ್ ಮಲಗಿದ್ಲು, ಒಂದು 10 o'clock ಆಗಿತ್ತು. ಅವಾಗ ಮಾಡೋಣ ಅಂದ್ಬಿಟ್ಟು ಅದೇ ಥರ ಮೋಲ್ಡಿಂಗ್ ಎಲ್ಲ ಕಲಸಿ ಕೊಕೊನಟ್ ಆಯಿಲ್ ಏನಿದೆ ಕಾಲಿಗೆ ಅಪ್ಲೈ ಮಾಡಿ ಕಾಲಲ್ಲಿ ಮಾಡೋಣ ಈ ಸಲ ಅಂದ್ಬಿಟ್ಟು ಮಾಡಿದೆ. ಸೀರಿಯಲ್ ಮಲಗಿಸಿದ್ದೆ. ಸರಿ ಹೇಗಿದ್ರು ನೈಟ್ ಆಗಿದೆ, ಇನ್ನು ಇದ್ದಾಳಲ್ಲ ಅಂದ್ಬಿಟ್ಟು ಕಾಲು ಹಾಕೋಣ ಅಂದ್ಬಿಟ್ಟು ಹಾಕಿದೆ. ಕಾಲು ಹಾಕಿದ ತಕ್ಷಣ ಅದ್ರ ಏನು ಅನ್ನಿಸ್ತು ಏನೋ ಗೊತ್ತಿಲ್ಲ, ಎಚ್ಚರ ಆಗೋದ್ಲು. ಕಾಲಿಂಗ್ ಏನು ಮಾಡ್ತಿದ್ದಾರಲ್ಲ ಅನ್ನೋ ಥರ ಅನ್ನಿಸ್ತು ಏನೋ ಗೊತ್ತಿಲ್ಲ, ಎಚ್ಚರ ಆಗೋದ್ಲು. ನನಗಂತೂ ಫುಲ್ ಬೇಜಾರಾಗೋಯ್ತು. ಸುಮ್ಮನೆ ತರಿಸಿ ವೇಸ್ಟ್ ಆಗೋಯ್ತಲ್ಲ, ಮಾಡಿಸ್ಕೋತಾ ಇಲ್ವಲ್ಲ ಅಂದ್ಬಿಟ್ಟು ಏನು ಮಾಡೋದು, ಮಾಡಿಸ್ಕೊಳಕ್ಕೆ ಅವ್ಳು ರೆಡಿ ಇರಲಿಲ್ಲ. ಬೇಡ ಅಂದ್ಬಿಟ್ಟು ಇನ್ನು ಫೋರ್ಸ್ ಮಾಡೋದು ಬೇಡ ಅಂದ್ಬಿಟ್ಟು ನನ್ನ ಕೈ ಏನಿದೆ ನನ್ನ ಕೈನೇ ಹೆಜ್ಜಿದೆ. ಅಂದರೆ ಅರ್ಧ ಅಷ್ಟೇ ಹೋಯ್ತು ನನ್ನ ಕೈನೂ ಕೂಡ. ಅಂದರೆ ಚಿಕ್ಕ ಮಕ್ಳಿಗೆಲ್ಲ ಸ್ವಲ್ಪ ಇರುತ್ತೆ, ನಮ್ಮದು ದೊಡ್ಡದು ಕೈ. ಸೊ ಹಾಗಾಗಿ ತೋರಿಸ್ತೀನಿ ಬನ್ನಿ ಯಾವ ಥರ ಬಂದಿದೆ ನನ್ನ ಕೈ ಅಂತ. ನೋಡ್ತಿರ್ಬೋದು ನೀವು. ಅಂದರೆ ಒಂದು ಸ್ವಲ್ಪ ಬಂತಷ್ಟೇ, ಅರ್ಧ ಕೈ ಅಷ್ಟೇ ಬಂತು. ನೋಡಿ ಯಾವ ಥರ ಬಂದಿದೆ ಅಂತ. ಚೆನ್ನಾಗಿದೆ. ಅಂದರೆ ನಾನು ಏನೋ ಅದ್ರ ಮೇಲ್ಗಡೆ ವೇಸ್ಟೇಜ್ ಏನಿದೆ ಅದನ್ನ ರಬ್ ಮಾಡೋಕ್ಕೆ ಹೋಗಿಲ್ಲ, ಹಾಗೆ ಡೈರೆಕ್ಟ್ ತೋರಿಸ್ತಾ ಇದ್ದೀನಿ. ಪೇಂಟ್ ಕೂಡ ಮಾಡಿಲ್ಲ. ಪೇಂಟ್ ಎಲ್ಲ ಮಾಡಿ ರಬ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂದರೆ ತೊಗೊಂಡಿದ್ದಕ್ಕೂ ವರ್ತಿದೆ. ಮಕ್ಕಳು ಕೋಪ್ರೇಟಿವ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಮಾಡ್ಕೋಬೋದು. ಅಂದರೆ ನಾನೇನು ಸಜೆಷನ್ ಮಾಡ್ತೀನಿ ಅಂದರೆ ಚಿಕ್ಕ ಮಕ್ಕಳು ಅಂದರೆ ನ್ಯೂ ಬಾರ್ನ್ ಬೇಬಿ ಏನಿದೆ ಅವ್ರಿಗೆ ಮಾಡಿ ಅಂತ ಹೇಳ್ತೀನಿ. ಈ ನಮ್ಮಂಥ ಮಕ್ಕಳಾದರೆ ಯಾರು ಮಾಡಿಸ್ಕೊಳ್ಳೋಕ್ಕೆ ರೆಡಿ ಇರೋಲ್ಲ. ಅದ್ರ ಬದಲು ಫುಲ್ ಎಲ್ಲನೂ ಒಂದೇ ಡಬ್ಬಿಗೆ ಹಾಕ್ಬಿಟ್ಟಿದ್ರೆ ನಮ್ಮ ಕೈನೇ ಬರೋದು ಫುಲ್. ನಮ್ಮ 2 ಕೈನೂ ಹಾಕ್ಬೋದಿತ್ತು. 4 ಪ್ಯಾಕೆಟ್ನೂ ಒಂದೇ ಸಲ ಯೂಸ್ ಮಾಡಿದರೆ ನಮ್ಮ ಉಗುರು ಮತ್ತು ತಮ್ಮೇಲಿರುವಂಥ ಲೈನ್ಸ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇದೇ ಪೇಂಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಅನಿಸುತ್ತೆ. ಬಟ್ ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ತರಿಸಿ ಮಗಳಿಗೆ ಏನಾದರೂ ಮಾಡಿ ಸಮಾಧಾನ ಮಾಡಿ ಅವಳನ್ನ ಮಾಡಿಸ್ಬೇಕು, ಆವಾಗ ಯೂಸ್ ಮಾಡೋಣ ಅಂತ ಹಾಗೆ ಇಟ್ಟಿದ್ದೀನಿ. ಈ ಪ್ರಾಡಕ್ಟ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ನಿಮಗೂ ಏನಾದರೂ ಬೇಕು ಅಂದರೆ ಫಸ್ಟ್ ಕಮೆಂಟಲ್ಲೇ ಲಿಂಕ್ ಹಾಕಿರ್ತೀನಿ ಫ್ರೆಂಡ್ಸ್, ಬೇಕಾದರೆ ಚೆಕ್ ಮಾಡಿ.